ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ನಿಮಗೆಲ್ಲ ವೀಡಿಯೋಸ್ ಹಾಕಿದ್ನಲ್ಲ, ಎಷ್ಟು ಇಷ್ಟ ಆಯಿತು ಅಂತ ಗೊತ್ತಾಗ್ತಿದೆ. ಯಾಕೆ ಅಂತಂದರೆ ಎಲ್ಲರೂ ಕಮೆಂಟಲ್ಲಿ ತಿಳಿಸಿದ್ದೀರಾ. ಮತ್ತು ಕೆಲವೊಬ್ಬರು ಇನ್ನೊಂದಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಹಾಕಿದ್ದಾರೆ. ನಮಗೆ ಈ ಥರದ್ದು ವೀಡಿಯೋಸ್ಗಳನ್ನ ಹಾಕಿ ಅಂತ ಅಂದ್ಬಿಟ್ಟು ಕೆಲವೊಂದಕ್ಕೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ, ಹಾಕ್ತೀನಿ ಅಂತ ಅಂದ್ಬಿಟ್ಟು. ಓಕೆನಾ? ಮತ್ತು ಏನಾಯಿತು ಗೊತ್ತಾ ಫ್ರೆಂಡ್ಸ್, ಇವಾಗ ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಮೆಟೀರಿಯಲ್ ತರೋಕ್ಕೆ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಈಗೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಕಡೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಮಗನೂ ಕೂಡ ಈಗ ಸ್ಕೂಲ್ಗೆ ಹೋಗ್ತಿರ್ತಾನಲ್ವ, ಅವನಿಗೂ ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ತೆಕ್ಕೊಡ್ಬೇಕಿತ್ತು. ಹಾಗಾಗಿ ನಾನು ಸ್ಕೂಲ್ ಹತ್ರ ಹೋಗಬೇಕಿತ್ತು. ಸ್ಕೂಲ್ ಹತ್ರ ಹೋಗೋಕ್ಕೆ ಸಲುವಾಗಿ ನಾನು ಈ ಏನು ಮೆಟೀರಿಯಲ್ ತರಕ್ಕೆ ಹೋಗಬೇಕಾಗಿದ್ದನ್ನು ನಾನು ಸ್ಕಿಪ್ ಮಾಡಿದೆ. ಹಾಗಾಗಿ ನಾನು ಕೆಂಗೇರಿಯಲ್ಲಿ ನಮಗೆ ನಿಯರ್ ಬಂದುಬಿಟ್ಟು ಕೆಂಗೇರಿ, ನಾನು ಮಾರ್ಕೆಟ್ವರೆಗೂ ಹೋಗೋಕ್ಕಾಗಲೇ ಇಲ್ಲ. ಮತ್ತು ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಈಗ ಮಳೆ ಬೇರೆ ಜಾಸ್ತಿ, ಮಧ್ಯಾಹ್ನಕ್ಕೆ ಮಳೆ ಬಂದ್ಬಿಡುತ್ತೆ. ಈ ಮಳೆ ಇರೋದ್ರಿಂದ ಈ ಮಾರ್ಕೆಟಲ್ಲಿ ಕಾಲಿಡೋಕ್ಕಾಗಲ್ಲ. ಈಗ ನಾನೇನು ಮಾಡಿದೆ, ಅದಕ್ಕೆ ಕೆಂಗೇರಿಯಲ್ಲೇ ಸ್ವಲ್ಪ ಮೆಟೀರಿಯಲ್ ತೊಗೊಂಬಂದಿದ್ದೀನಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ನನಗೆ ಇವಾಗ ಕೆಲವೊಂದು ಬೇರೆ ಕಡೆ ಕೊರಿಯರ್ ಕಡೆಯಿಂದ ನನಗೆ ಆರ್ಡ್ರುಗಳು ಬಂದಿದೆ, ಆನ್ಲೈನಲ್ಲಿ ಕಳಿಸಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತು ಇನ್ನೊಂದು ಏನಂದರೆ, ನನಗೆ ವಿತ್ ಸ್ಟಿಚಿಂಗು ಮತ್ತು ಎಂಬ್ರಾಯ್ಡರಿ ವರ್ಕ್ ಎರಡೂ ನನ್ನದೇ ಇದೆ. ಒಂದು ಬಂದುಬಿಟ್ಟು ಒಂದು 2-3 ಬ್ಲೌಸ್ ಕಳಿಸಿ, ಅವರು ಹೈದ್ರಾಬಾದಿಂದ ಕಳಿಸಿದ್ದಾರೆ. ಜೊತೆಗೆ ಬೇರೆ ಇನ್ಯಾವುದು ಇದೆಯಲ್ಲ, ಇದ್ಯಾವುದು ಬನಶಂಕರಿಯಿಂದ ಒಂದು ಬಂದಿದೆ, ಹೈದ್ರಾಬಾದಿಂದ ಬಂದಿದೆ. ಮತ್ತು ಉತ್ರಳ್ಳಿ ಕಡೆಯಿಂದ ಕೊರಿಯರ್ ಮಾಡಿದ್ದಾರೆ. ಆ ಕೊರಿಯರ್ ಆರ್ಡ್ರುಗಳು ಬರ್ತಾಯಿದೆ ಒಟ್ಟಿನಲ್ಲಿ ಆನ್ಲೈನಿಂದ. ಖುಷಿ ಅನಿಸುತ್ತೆ. ಯಾಕಂತಂದರೆ ಫಸ್ಟಿಗೆ ನಮಗೆ ಗೊತ್ತೇ ಇರಲಿಲ್ಲ, ಈ ಏರಿಯಾನೇ ಯಾರಿಗೂ ಗೊತ್ತಿರಲಿಲ್ಲ ಹೇಳಬೇಕು ಅಂತಂದರೆ. ಈ ಕುಂಬ್ಳಗುಡು ಅಂತ ಅಂದ್ಬಿಟ್ಟು ಏನಿದೆ, ಇದು ಇಷ್ಟು ಕೆಲವೊಬ್ರಿಗೆ ಈಗಲೂ ಅಷ್ಟೇ. ನಾನು ಯಾರಾದರೂ ಕುಂಬ್ಳಗುಡು ಅಂತಂದರೆ ಅದು ಎಲ್ಲಿ ಬರುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹಾಗಾಗಿ ಈಗ ಕುಂಬ್ಳಗುಡು ಅಂತಂದರೆ ಕೆಲವಷ್ಟು ಜನಕ್ಕೆ ಗೊತ್ತಾಗುತ್ತೆ, ಯಾಕಂತಂದರೆ ಅವ್ರ ಅಡ್ರೆಸ್ಸಲ್ಲಿ ಕಳಿಸಿರ್ತಾರಲ್ವ. ಹಾಗಾಗಿ ಮತ್ತು ಇವತ್ತು ಒಂದಷ್ಟು ನಾನು ಥ್ರೆಡ್ಗಳನ್ನ ಸ್ವಲ್ಪ, ಅಂದರೆ ಜಾಸ್ತಿ ತರಲಿಲ್ಲ, ನನ್ನ ಮೆಟೀರಿಯಲ್ಲು ಸ್ವಲ್ಪ ಮಾತ್ರ ತೊಗೊಂಬಂದಿದ್ದೀನಿ. ತೋರಿಸ್ತೀನಿ ಕೂಡ, ಆಯಿತಾ? ತುಂಬ ಮೆಟೀರಿಯಲ್ ತರೋಕ್ಕೆ ಅದೇ ಹೇಳಿದ್ನಲ್ಲ, ನನಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂಥೇಳಿ. ಎಲ್ಲರ ಮನೆಯಲ್ಲೂ ಅದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಈಗ ಮಕ್ಕಳಿಗೆ ಸ್ಕೂಲ್ ಕಡೆದು ನೋಡಬೇಕಾಗತ್ತೆ, ಕಾಲೇಜು ಸ್ಕೂಲು. ಇವಾಗ ಅಡ್ಮಿಷನ್ ಟೈಮ್ಸ್ ಅಂತ ಅಂದಮೇಲೆ ಅವ್ರದ್ದು ಏನೇನಿರುತ್ತೆ ಎಲ್ಲ ಅಡ್ಮಿಷನ್ ಮಾಡೋದು, ಯೂನಿಫಾರ್ಮ್ಸು, ಬುಕ್ಸು ಎಲ್ಲ. ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ನಮ್ಮ ಕೆಲಸಕ್ಕೂ ನಾವು ಇಂಪಾರ್ಟೆಂಟ್ ಕೊಡಬೇಕು. ಜೊತೆಗೆ ನಾವು ಮಕ್ಕಳು ಎಜುಕೇಷನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿದೆ, ಇವಾಗ ನಾವು ಕಷ್ಟಪಡೋ ಥರ ನಮ್ಮ ಮಕ್ಕಳೂ ಕಷ್ಟಪಡಬಾರ್ದು ಅನ್ನೋದು ಒಂದು ಮೆಂಟಲಿ ಫಿಕ್ಸ್ ಆಗಿರ್ತೀವಿ ನಾವು. ಜೊತೆಗೆ ಇನ್ನೊಂದೇನೆಂದರೆ, ಅವರು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಮುಂದೆ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ರೂಪಿಸ್ಕೋಬೋದಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಚೆನ್ನಾಗಿ ಓದಲಿ. ಇವಾಗ ಯಾವುದೇ ಇದರಲ್ಲಾಗಿದ್ರೂ ಪ್ರತಿಯೊಬ್ಬರು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಅಂದ್ಬಿಟ್ಟೇ ಇದು ಮಾಡ್ತಾರೆ. ಹಾಗಾಗಿ ಇವತ್ತು ಅದೊಂದಷ್ಟು ಕೆಲಸಗಳಿತ್ತು. ಮತ್ತು ಇನ್ನೊಂದೇನೆಂದರೆ, ಈ ಕೊರಿಯರ್ ಅವರು ಅಷ್ಟೇ ನನಗೆ ಕಾಲ್ ಮಾಡಿಬಿಟ್ರು. ಸ್ಕೂಲ್ ಹತ್ರ ಹೋಗಿ ಹಂಗೆ ಹೋಗೋಣ ಅಂತ ಇದ್ದಿದ್ದು, ಅವ್ರದ್ದು ಬೇರೆ ಕಾಲ್ ಬಂತು, ಮೇಡಮ್ ಈ ಥರ ಮನೆ ಹತ್ರ ಬಂದಿದ್ದೀವಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮನೇಲಿ ಯಾರೂ ಇಲ್ಲದೇ ಇರೋದ್ರಿಂದ ನಾನು ರಿಟರ್ನ್ ವಾಪಸ್ ಬರಬೇಕಾಯ್ತು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಮತ್ತೆ ಅಷ್ಟು ದೂರ ಹೋಗೋಕ್ಕಾಗಲ್ವಲ್ಲ ಅಂಥೇಳಿ ಇಲ್ಲೇ ಹತ್ತಿರ, ನಮಗೆ ಕೆಂಗೇರಿ ಹತ್ರ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ನಾನು ಮೆಟೀರಿಯಲ್ಗಳನ್ನ ತೊಗೊಂಬಂದಿದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ, ತೋರಿಸಿ. ಕೆಲವೊಂದಷ್ಟು ನಾನು ಇರೋ ಮೆಟೀರಿಯಲ್ಗಳನ್ನು ತೋರಿಸ್ತೀನಿ. ನನ್ನ ಹತ್ರ ಯಾವ್ಯಾವ ಥ್ರೆಡ್ಗಳೆಲ್ಲ ಇತ್ತು, ನೀವು ಆ ಥ್ರೆಡ್ಗಳನ್ನೆಲ್ಲ ಹಾಳಾಗದೆ ಇರೋ ರೀತಿ ಯಾವ ರೀತಿ ನೀವು ಸೇಫಾಗಿ ಇಟ್ಕೋಬೇಕು ಅದನ್ನು ಹೇಳ್ತೀನಿ. ಜೊತೆಗೆ ನೀಡ್ಲು ಬಗ್ಗೆ ಕೇಳಿದ್ರಿ, ನಾನು ನೀಡ್ಲು ಬಗ್ಗೆ ಕೂಡ ತೋರಿಸ್ತೀನಿ. ಆಮೇಲೆ ಇನ್ನೇನು ಥ್ರೆಡ್ಗಳ ಬಗ್ಗೆ ತೋರಿಸ್ತೀನಿ, ಯಾವ ಕಂಪ್ನಿ ಥ್ರೆಡ್ಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಏನು ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ. ನೋಡೋಣ ಹಾಗಿದ್ರೆ ಬನ್ನಿ, ಇವಾಗ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟಿಗೆ ನನ್ನ ಹತ್ರ ಇರೋ ಥ್ರೆಡ್ಗಳನ್ನ ತೋರಿಸ್ತೀನಿ. ಯಾಕೆ ಅಂತಂದರೆ, ಇರೋ ಥ್ರೆಡ್ಡು ಅಂದರೆ ಅರ್ಧಂಬರ್ಧ ಖಾಲಿ ಆಗಿಬಿಟ್ಟಿರುತ್ತಲ್ವಾ. ಇವಾಗ ಖಾಲಿ ಆಗಿದೆ ನೋಡಿ, ಇವಾಗ ಈ ಥ್ರೆಡ್ಡು ಖಾಲಿ ಆಗಿದೆ, ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಖಾಲಿ ಆಗಿದೆ ಅಲ್ವಾ. ಈ ಥ್ರೆಡ್ ಖಾಲಿ ಆದಾಗ ಸ್ವಲ್ಪ ಮಟ್ಟಿಗೆ ನಮ್ಗೆ ಉಳಿದಿರುತ್ತೆ ಅಂದರೆ ಅದು ತುಂಬ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಒಂದು ಗಮ್ ಟೇಪ್ನ ಹಾಕಿ ಇಟ್ಟಿರ್ತೀನಿ. ಆಗ ನೋಡಿ, ನೀವು ಈ ಥರ ಒಂದು ಬುಟ್ಟಿಯಲ್ಲಿ ತುಂಬಿಸಿಡಿ, ಒಂದು ಬಾಕ್ಸಲ್ಲಿ ಹಾಕಿಡಿ, ಎಲ್ಲೂ ಥ್ರೆಡ್ಡಿಂಗ್ ಎಳ್ಕೊಂಬರಲ್ಲ. ನೋಡಿ, ಎಲ್ಲ ಥ್ರೆಡ್ಡು ನಾನು ಅದೇ ಥರ ಮಾಡಿದ್ದೀನಿ. ನೋಡಿ, ಎಲ್ಲ ಥ್ರೆಡ್ಡು ನಾನು ಅದೇ ಥರನೇ ಎಲ್ಲದಕ್ಕೂ ಗಮ್ ಟೇಪ್ ಹಾಕಿ ಇಟ್ಟಿದ್ದೀನಿ. ಎಲ್ಲೂ ಹಾಳಾಗಲ್ಲ ನಿಮ್ಮ ಥ್ರೆಡ್ಗಳು. ನೋಡಿ, ಸ್ವಲ್ಪ ಖಾಲಿ ಆಗಿದೆ ಅಂದರೆ ಅದನ್ನೆಲ್ಲ ಈ ಥರ ಹಾಕಿಟ್ಬಿಟ್ರೆ ಖಾಲಿ ಆಗಲ್ಲ ನಮಗೆ, ಸರಿನಾ? ಇದೆಲ್ಲ ಬಂದುಬಿಟ್ಟು ಫುಲ್ಲು ಸಿಲ್ಕ್ ಥ್ರೆಡ್ಡೇ ಫ್ರೆಂಡ್ಸ್. ಮತ್ತು ಇನ್ನೇನು ಅಂತಂದರೆ, ನೋಡಿ, ಇವಾಗ ನೀವು ಥ್ರೆಡ್ ಬಗ್ಗೆ ಕೇಳ್ತಿದ್ರಲ್ಲ, ನೋಡಿ ಥ್ರೆಡ್ಡು ನಾನು ಆಲ್ಮೋಸ್ಟು ಏನಂದರೆ, ನಾನು ಹೇಳೋದು ಬ್ರೈಟ್ ಕಂಪ್ನಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂತಂದರೆ ನೋಡಿ, ಇದು ಬ್ರೈಟ್ ಅಂತ ಕಾಣಿಸ್ತಿದೆ. ಬ್ರೈಟಲ್ಲೂ 2 ಥರ ಇದೆ ಥ್ರೆಡ್ಡಲ್ಲಿ. ನೋಡಿ,
ಇಲ್ಲಿ ಬ್ರೈಟ್ ಕಂಪ್ನಿ ನೋಡಿ, ಇಲ್ಲೊಂದು ಕಾಣಿಸುತ್ತೆ. ಈ ಥರದ್ದು ಸಿಗುತ್ತೆ ನಮಗೆ ಬ್ರೈಟಲ್ಲೇ. 2 ಥರ ಇದೆ ಇದರಲ್ಲಿ. ಈ ಕಂಪ್ನಿ ಥ್ರೆಡ್ಗಳು ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಥ್ರೆಡ್ ಕಟ್ ಆಗಲ್ಲ, ಏನಿಲ್ಲ. ಯಾರೋ ನಮಗೆ ಮೆಸೇಜ್ ಮಾಡಿದರು, ಏನಂತ ಮೇಡಮ್ ಥ್ರೆಡ್ ಬಗ್ಗೆ, ಅದರಲ್ಲೂ ಸಿಲ್ಕ್ ಥ್ರೆಡ್ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಬೇಕು ಹೇಳಿ ಅಂತ ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಮತ್ತು ನೋಡಿ, ಅದು ಬಿಟ್ಟರೆ ಈ ಥರ ಬೆಲ್ ಅನ್ನೋದೊಂದು ಕಂಪ್ನಿದು, ಬೆಲ್ಲು ಇದ್ಯಾವುದು ನಮಾನ್ ಅನ್ನೋದೊಂದು ಕಂಪ್ನಿದಿದೆ. ಇಲ್ಲಿ ಬಂದುಬಿಟ್ಟು BIP ಅನ್ನೋದೊಂದು ಕಂಪ್ನಿ. ಏನಾಗುತ್ತೆ ಗೊತ್ತಾ, ನಾವು ಒಂದೇ ಕಲರೇ ಆದರೆ ಹೆಂಗಾದ್ರೂ ತಂದುಬಿಡ್ಬೋದು. ಇಲ್ಲಿ ಕಲರ್ ವೈಸ್ ಬೇಕಾಗುತ್ತೆ ನಮಗೆ, ಜಾಸ್ತಿ ಬೇರೆ ಬೇರೆ ಕಲರ್ ಥ್ರೆಡ್ಗಳು ಬೇಕಾಗುತ್ತಲ್ವಾ. ಆವಾಗ ನಾವೇನು ಮಾಡ್ತೀವಿ, ಅದು ಆ ಕಂಪ್ನಿಯದಿಲ್ಲ ಅಂತಂದಾಗ ಬೇರೆ ಕಂಪ್ನಿ ಆದರೂ ಪರವಾಗಿಲ್ಲ ಕೊಡಿ ಅಂತ ಹೇಳಿ ತೊಗೊಂಬಂದ್ಬಿಡ್ತೀವಿ. ನೋಡಿ ಇಲ್ಲಿ ನನಗೆ ಇನ್ನೊಂದೇನೆಂದರೆ, ಜರಿ ಥ್ರೆಡ್ಡಲ್ಲಿ ನನಗೆ ಸಿಲ್ವರ್ ಕಲರ್ ಥ್ರೆಡ್ಡು ಸಿಕ್ಕಿಲ್ಲ. ಹಾಗಾಗಿ ನೋಡಿ ನಾನು ಈ ಥರದ್ರಲ್ಲಿ ತೊಗೊಂಬಂದಿದ್ದೀನಿ. ಈಗ ಸದ್ಯಕ್ಕೆ ನನಗೆ ಎಮರ್ಜೆನ್ಸಿ ಕಲರ್ ಬೇಕಿತ್ತು ಅಂತ ಈ ಥರದ್ದೇ ಒಂದು 4-5 ಫೋನ್ ತೊಗೊಂಬಂದಿದ್ದೀನಿ, ಸರಿನಾ. ಮತ್ತು ಜರಿ ಥ್ರೆಡ್ಡಲ್ಲಿ ನೋಡಿ, ಇದೆಲ್ಲ ಬಂದುಬಿಟ್ಟು ಇದು ಕಿರಣ್ ಕಂಪ್ನಿದು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕಿರಣ್ ಕಂಪ್ನಿ ಥ್ರೆಡ್ಗಳನ್ನೇ ಯೂಸ್ ಮಾಡಿ, ನೀವು ಚೆನ್ನಾಗಿರುತ್ತೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಪಾಪ ಥ್ರೆಡ್ ಬಗ್ಗೆ ತುಂಬಾ ಇದು ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ತೊಗೊಂಬಂದಿದ್ದೀನಿ ನೋಡಿ. ಇದೊಂದಷ್ಟು ನನಗೆ ಇದು ಬೇಕಿತ್ತು, ಏನು ಬೀಡ್ಸು. ಇದು ಏನಕ್ಕೆ ಅಂದರೆ, ಬ್ಲೌಸಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಡೋರಿ ಇಡ್ತೀವಲ್ಲ, ಈ ಡೋರಿ ಇದಕ್ಕೆ ಇದು ಒಳಗಡೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಇದರಲ್ಲಿ ನಿಮಗೆ ನಾನು 2 ಥರ ತೊಗೊಂಬಂದಿದ್ದೀನಿ ನೋಡಿ. ಒಂದು ಈ ಥರ ಬರುತ್ತೆ, ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಇನ್ನೊಂದು ಫ್ಲವರ್ ಶೇಪ್ ಥರ ಬರುತ್ತೆ, ಈ ಥರ ನೋಡಿ, ಫ್ಲವರ್ ಥರ ಹಿಂಗೆ ಬರುತ್ತೆ. ಓಕೆನಾ, ಇದು 2 ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಬಂದಿದ್ದೀನಿ. ಆಮೇಲೆ ಮೇಯ್ನು ನಮ್ಗೆ ಇನ್ನೊಂದೇನು ಬೇಕಿತ್ತು ಅಂದರೆ, ನನ್ನ ಹತ್ರ ಇದ್ದಿದ್ದು ಇಷ್ಟೇ ಇನ್ನು ಇರೋದು ನಂದು ಪೈಪಿಂಗ್ ಥ್ರೆಡ್ಡು. ನಾನು ಥ್ರೆಡ್ ಪೈಪಿಂಗ್ ಮಾಡೋ ತೋರಿಸ್ತೆ, ಅಂದರೆ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡುವಾಗ ನಾವು ಪೈಪಿಂಗಲ್ಲಿ ಮಾಡ್ತೀವಲ್ಲ, ಅದಕ್ಕೆ ಇಷ್ಟೇ ಇದ್ದಿದ್ದು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದಿದ್ದೀನಿ ನಾನು ನೋಡಿ. ಇದೊಂದು ಥ್ರೆಡ್ ತೊಗೊಂಬಂದಿದ್ದೀನಿ. ಆಮೇಲೆ ಇನ್ನೇನು, ಸ್ವಲ್ಪ ಸಿಲ್ವರ್ ಕಲರ್ ಬಾಲ್ ಚೈನ್ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ತೊಗೊಂಬಂದಿದ್ದೀನಿ ಸಿಲ್ವರ್ ಕಲರ್ ಬಾಲ್ ಚೈನು. ನನಗೆ ಅಮೌಂಟು ಸ್ವಲ್ಪ ಶಾರ್ಟೇಜ್ ಆಯಿತು, ಜೊತೆಗೆ ಇನ್ನೊಂದೇನೆಂದರೆ ಟೈಮೇ ಇರಲಿಲ್ಲ ಇವತ್ತು, ಹುಡ್ಕೋಕ್ಕೂ ಆಗಲಿಲ್ಲ ಅಲ್ಲಿ ಅವ್ರ ಹತ್ರ, ಅಂಗಡಿ ಬೇರೆ ರಶ್ ಇದ್ದರು. ಇನ್ನು ನೋಡಿ ನನಗೆ ಈ ಥರದ್ದು ಗೋಲ್ಡ್ ಕಲರ್ ಬೇಕಿತ್ತು ನನಗೆ, ಏನು ಬಾಲ್ ಚೈನು. ಈ ಬಾಲ್ ಚೈನು ಇಷ್ಟೇ ಇದೆ, ಇನ್ನು ತೊಗೊಂಬರ್ಬೇಕು, ನೋಡೋಣ. ಇನ್ನೊಂದು ಸ್ವಲ್ಪ ಬೇಗನೆ ನಾನು ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಹೋದರೆ ತೊಗೊಂಬರ್ತೀನಿ. ಓಕೆನಾ. ಮತ್ತು ನೋಡಿ, ಇದು ಸೇಫ್ಟಿ ಬಟನ್ಸ್ ಬೇಕಿತ್ತು ನನಗೆ. ನೋಡಿ ಎಷ್ಟು ಪ್ಯಾಕ್ ಇದೆ ಅಂತ, ಒಂದೇ ಪ್ಯಾಕಲ್ಲೇ ಇಷ್ಟೆಲ್ಲ ಬಂದಿದೆ. ಇದು ತೊಗೊಂಬಂದಿದ್ದೀನಿ ನಾನು. ಏನು ಗೊತ್ತಾ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೇಳಲ್ಲ ಸೇಫ್ಟಿ ಬಟನ್ ಇಡಿ ಅಂತ ಅಂದ್ಬಿಟ್ಟು ಕೇಳಲ್ಲ. ಕೆಲವೊಬ್ಬರು ಕೇಳ್ತಾರೆ ಸೇಫ್ಟಿ ಬಟನ್ ಬೇಕು ಅಂತ ಅಂದ್ಬಿಟ್ಟು. ನಮಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಸಿಕ್ಕಲ್ವಲ್ಲ, ಹಾಗಾಗಿ ನಾನು ಈ ಸೇಫ್ಟಿ ಬಟನ್ ತೊಗೊಂಬಂದಿದ್ದೀನಿ. ಈಗ ಇನ್ನೊಂದೇನಾಗಿದೆ ಅಂತಲೇ, ಇವಾಗ ಹಬ್ಬ ಬೇರೆ ಅಲ್ಲ, ಇನ್ನು ವರಮಹಾಲಕ್ಷ್ಮಿ ಹಬ್ಬ, ಭೀಮ್ ಅಮಾವಾಸ್ಯೆ, ಗೌರಿ ಹಬ್ಬ ಎಲ್ಲ ಶುರುವಾಗ್ತಾ ಇರೋದ್ರಿಂದ ನಮಗೇನಾಗುತ್ತೆ, ಎಷ್ಟು ಮೆಟೀರಿಯಲ್ ಇದ್ರೂ ಸಾಲಲ್ಲ. ಬೇಗ ಅರ್ಜೆಂಟಿಗೆ ಬೇಕು ಅಂದಾಗ ನಮಗೂ ಇಲ್ಲಿ ಬೇಗ ಸಿಗಲ್ಲ. ಹಾಗಾಗಿ ಇನ್ನೊಂದಷ್ಟು ಮೆಟೀರಿಯಲ್ ತರಬೇಕು, ತೊಗೊಂಬರ್ತೀನಿ. ಅಲ್ಲಿವರೆಗೂ ಇಷ್ಟರಲ್ಲಿ ಹೆಂಗಾದ್ರೂ ಮೇಂಟೈನ್ ಮಾಡೋಣ, ನೋಡೋಣ ನೆಕ್ಸ್ಟ್ ವೀಕ್ ಆದರೆ ತರೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದೇನಪ್ಪ ಗಮ್ ಟೇಪ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಡಿ. ಇದು ಏನಕ್ಕೆ ಅಂತಂದರೆ, ನಮ್ಮ ಏರಿಯಾದಲ್ಲಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ಈ ಪೋಸ್ಟ್ ಆಫೀಸಲ್ಲಿ ಏನು ಈ ಥರ ಪ್ಯಾಕ್ ಮಾಡಿ ನೋಡಿ, ಇವಾಗ ನಮ್ಗೆ ಕಳಿಸ್ಬೇಕಾದ್ರೆ ಅವರು ಇದಕ್ಕೆ ಗಮ್ ಟೇಪ್ ಹಾಕೇ ಇಲ್ಲ. ಓಕೆನಾ, ಗಮ್ ಟೇಪ್ ಹಾಕಿಲ್ಲ, ಓನ್ಲಿ ಸ್ಟೆಪ್ಲರ್ ಪಿನ್ನಲ್ಲಿ ಪಿನ್ ಮಾಡಿ ಕಳಿಸಿದ್ದಾರೆ. ಇದನ್ನು ಇಲ್ಲೆಲ್ಲ ಈ ಥರ ಮಾಡಿಕೊಟ್ರೆ ಯಾರೂ ತೊಗೋತಾ ಇಲ್ಲ ಪೋಸ್ಟ್ ಆಫೀಸಲ್ಲಿ. ಇಲ್ಲಮ್ಮ, ನೀವು ಫುಲ್ಲು ಈ ಥರ ದೊಡ್ಡದು ಗಮ್ ಟೇಪ್ ತೊಗೊಬಂದ್ಬಿಟ್ಟು ಫುಲ್ಲು ಸುತ್ತಬೇಕು ಅಂತ ಹೇಳಿದ್ದಾರೆ. ಈ ಥರ ಸುತ್ತಬಿಟ್ಟೇ ನಾವು ಕಳಿಸ್ಬೇಕು. ಹಾಗಾಗಿ ನನಗೆ ಇದೂ ಟೇಪ್ ಎಷ್ಟಿದ್ರು ಸಾಲಲ್ಲ, ಹಾಗಾಗಿ ಇದು ತೊಗೊಂಬಂದಿದ್ದೀನಿ, ಸರಿನಾ. ಒಂದೊಂದು ಕಡೆ ಒಂದೊಂದು ಥರ ಫ್ರೆಂಡ್ಸ್. ಆದರೂ ಈ ಸಿಟಿ ಸರೌಂಡಿಂಗಲ್ಲಿ ಹೆಂಗಾದ್ರೂ ಇದು ಮಾಡ್ಬೋದೇನೋ, ಯಾಕಂದರೆ ಅಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಅಂತ. ಇಲ್ಲಿ ನಮ್ಮನೆ ಹತ್ರ ಇರೋ ಇದು ಪೋಸ್ಟ್ ಆಫೀಸಲ್ಲಿ ತುಂಬ ಹಿಂಸೆಪ್ಪ. ನಾನು ಸುಮಾರು ಸತಿ ಓಡಾಡ್ಬಿಟ್ಟಿದ್ದೀನಿ, ಮಾತ್ರ ಅದು ಬೇಜಾರೇ ಆಗುತ್ತೆ. ಏನಪ್ಪ, ಹೋಗಿದ ತಕ್ಷಣ ನಮ್ಮ ಕೆಲಸ ಆಗಲ್ಲ, ಅಲ್ಲೇ ಒಂದು ಅವರ್ಗಟ್ಟಲೆ ಕೆಲಸ ಆಗ್ಬಿಡುತ್ತೆ. ಆವಾಗ ನಮಗೆ ಬೇರೆ ಕೆಲಸ ಆಗಲ್ಲ. ಇಲ್ಲಿ ಮನೆಯಲ್ಲೂ ಕೆಲಸ ಆದಂಗಲ್ಲ, ಅಲ್ಲಿನೂ ಕೆಲಸ ಆದಂಗಲ್ಲ, ಆ ಥರ ಆಗ್ಬಿಡುತ್ತೆ. ನೋಡಿ, ಇದೊಂದು ಗಮ್ ಬೇಕು ಅಂತಂದರೆ ಚಿಕ್ಕದಾಗಿ ಒಂದು ಗಮ್ ತೊಗೊಂಬಂದಿದ್ದೀನಿ. ಸ್ಟೋನ್ಸ್ ಎಲ್ಲ ತೊಗೊಂಬರ್ಬೇಕು, ಸ್ವಲ್ಪ ಖಾಲಿಯಾಗಿದೆ, ಇನ್ನೊಂದು ಸ್ವಲ್ಪ ಇದೆ ನನ್ನ ಹತ್ರ ಅಂತೇಳಿ ನಾನು ತೊಗೊಂಬಂದಿಲ್ಲ. ನೋಡೋಣ. ಬಟ್ಟೆ ಅಂತೂ ಇವಾಗ ಆಲ್ಮೋಸ್ಟ್ ಬಟ್ಟೆ ಜಾಸ್ತಿನೇ ಇದೆ, ಸ್ಟಿಚ್ ಮಾಡಬೇಕು, ವರ್ಕ್ ಹಾಕಬೇಕು. ಬೇರೆ ಈ ಸತಿ ಬಂದಿರೋದೆಲ್ಲ ನನಗೇನಾಗಿದೆ ಅಂದರೆ, ಸ್ಟಿಚಿಂಗು ಮತ್ತು ವರ್ಕು ಎರಡೂ ನನ್ನದೇ ಇರೋದ್ರಿಂದ ಟೈಮು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಈ ಮಳೆ ಬೇರೆ ಮಧ್ಯಾಹ್ನಕ್ಕೆ ಬರೋದ್ರಿಂದ ಕರೆಂಟ್ ಇರೋದು. ನಾನು ನಿಜ ಈ ವಿಡಿಯೋ ಇನ್ನೂ ಮುಂಚೆನೇ ಮಾಡಬೇಕಿತ್ತು, ಮಳೆ ಬೇರೆ ಕರೆಂಟ್ ಹೊರಟೋಗ್ಬಿಟ್ಟಿದೆ. ಕರೆಂಟ್ ಹೋಗಿದ್ರಿಂದ ನಂಗೆ ಮಾಡೋಕ್ಕಾಗಿಲ್ಲ. ಓಕೆನಾ. ಮತ್ತು ನೋಡಿ, ಇದು ಕ್ಯಾನ್ವಾಸ್ ಬೇಕಿತ್ತು ನನಗೆ, ಕ್ಯಾನ್ವಾಸ್ ತೊಗೊಂಬಂದಿದ್ದೀನಿ ಈ ಥರ ನೋಡಿ. ಇದು ಏನು ಇವಾಗ ಸದ್ಯಕ್ಕೆ ನಂಗೆ ಕಮ್ಮಿನೇ ಬೇಕು ಅಂತ ಅಂದ್ಬಿಟ್ಟು ಒಂದು
10 ಮೀಟ್ರಷ್ಟು ಮಾತ್ರ ತೊಗೊಂಬಂದಿದ್ದೀನಿ ಕ್ಯಾನ್ವಾಸು, ಜಾಸ್ತಿ ತೊಗೊಂಬಂದಿಲ್ಲ. ಇನ್ನೇನು ಮಾಡೋದು, ಈಗ ಅರ್ಜೆಂಟಿಗೆ ಸಿಗಲ್ಲ ಅಂತ ಇಲ್ಲಿ ರೇಟ್ ಬೇರೆ ಜಾಸ್ತಿ. ಮತ್ತು ನೋಡಿ ಬಿಗಿನರ್ಸಿಗೆ ನೋಡಿ ಈ ಥರ ರಿಂಗ್ಗಳು ಬೇಕಾಗುತ್ತೆ. ಇದರಲ್ಲಿ ದೊಡ್ಡ ಸೈಜ್ ಚಿಕ್ಕ ಸೈಜ್ ಎಲ್ಲ ಇದೆ. ನನ್ನ ಹತ್ರ ಇನ್ನೂ 2-3 ಇದೆ, ಅದು ಒಳಗಡೆ ಎತ್ತಿಟ್ಟಿದ್ದೀನಿ, ನಾನು ಯೂಸ್ ಮಾಡಿಲ್ಲ. ಇದು ಹಳೇದೇನೆ, ನಿಮ್ಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇರೋದು ಅಷ್ಟೇ. ಇದೇನು ಹೊಸದು ನಾನು ಇವಾಗ ತಂದಿಲ್ಲ, ಕೇಳ್ತಿರಲ್ವಾ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು 16ನೇ ನಂಬರ್ ರಿಂಗು, ಆಯಿತಾ, 16 ನಂಬರ್ ರಿಂಗು. ಇದು ಬಂದುಬಿಟ್ಟು 12ನೇ ನಂಬರ್ ರಿಂಗು, ಓಕೆನಾ. ಈ ಥರ ನಿಮಗೆ ಸ್ಕ್ರೂ ಕೊಟ್ಟಿರ್ತಾರೆ, ಈ ಥರ ಸ್ಕ್ರೂ ತೆಗೆದುಬಿಟ್ಟು ನೀವು ಈಸಿಯಾಗಿ ಫಿಟ್ ಮಾಡ್ಬೋದು. ನೋಡಿದ್ರಲ್ಲ. ಮತ್ತು ಇನ್ನೇನಪ್ಪ ಅಂತಂದರೆ ನೋಡಿ, ಇದು ನನಗೆ ಯಾವಾಗಲೂ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಇದು ಥ್ರೆಡ್ ತೊಗೊಬನ್ನಿ ಅಂದರೆ ನಮ್ಮ ಮನೆಯಲ್ಲಿ ಏನು ಮಾಡಿದರು ಗೊತ್ತಿಲ್ದಿರೇ ಈ ಥರ ಥ್ರೆಡ್ ತೊಗೊಂಬಂದಿದ್ದಾರೆ. ದಯವಿಟ್ಟು ಈ ಥ್ರೆಡ್ನ ಯಾರು ಮಿಷಿನ್ಗೆ ಹಾಕಬೇಡಿ. ಯಾಕೆಂದರೆ ಈ ಥ್ರೆಡ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಎಷ್ಟು ದಪ್ಪ ಇದೆ ಎಳೆ ಅಂತಂದರೆ ತುಂಬ ದಪ್ಪ ಫ್ರೆಂಡ್ಸ್. ಇದನ್ನು ಹಾಕಿದ್ರೆ ನಿಜ ಸ್ಟಿಚ್ ಮಾಡೋಕ್ಕಾಗಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕಾಗಲ್ಲ. ಮಿಷಿನ್ಗೆಲ್ಲ ತುಂಬಿಕೊಂಡು ಎಲ್ಲ ಬಾಬಿನ್ ಕೇಸ್ ಕಡೆ ಎಲ್ಲ ಗಂಟು ಆಗಿಬಿಡುತ್ತೆ. ಅಂದರೆ ಮೇನ್ ಸೈಡಲ್ಲಿ ಬರೋದೇ ಇಲ್ಲ ಸ್ಟಿಚ್ಚು, ಎಲ್ಲ ಇನ್ಸೈಡಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಈ ಥರ ಥ್ರೆಡ್ಡನ್ನು ಯಾರು ತೊಗೊಂಡು ಹಾಕಬೇಡಿ. ಈ ಥರ ದಪ್ಪ ಇದ್ದರೆ ಹಾಕಬಾರ್ದು ಥ್ರೆಡ್ಡು, ತೆಳುವಿರುವಂಥ ಥ್ರೆಡ್ಗಳನ್ನೇ ಹಾಕಬೇಕು ಈ ಮಿಷಿನ್ಗೆ, ಆಯಿತಾ. ಇದೊಂದು ನಿಮಗೆ ಪಕ್ಕ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಈ ಥರ ಥ್ರೆಡ್ನ ತೊಗೊಂಬಂದು ಯಾರೂ ಟ್ರೈ ಮಾಡಬೇಡಿ. ನೀವು ಈ ಕಲಿಯುವಂಥವ್ರಾದರೆ ನೋಡಿ, ಈ ಥರ ಸಿಲ್ಕ್ ಥ್ರೆಡ್ಗಳನ್ನ ನಿಮ್ಗೆ ಕಾಣಬೇಕಲ್ವಾ, ಈ ಥರ ಸಿಲ್ಕ್ ಥ್ರೆಡ್ ತೊಗೊಂಬಂದ್ಬಿಟ್ಟು ಯೂಸ್ ಮಾಡಿ. ಸಿಕ್ಕಲಿಲ್ಲ ಅಂತಂದರೆ ಮಾಮೂಲಿ ಸ್ಟಿಚಿಂಗ್ ಥ್ರೆಡ್ಡಲ್ಲೇ ನೀವು ಕಲಿಬೋದು ಅಂತಲೂ ಹೇಳಿದ್ದೀನಿ. ಜೊತೆಗೆ ನೋಡಿ, ನಾನು ಅವತ್ತು ಹೇಳಿದ್ದೆ ನಿಮಗೆ, ಏನು ಬಾಬಿನ್ಗೆ ವೈಟ್ ಕಲರ್ ಥ್ರೆಡ್ ಹಾಕಬೇಕು ಅಂತ ಅಂದ್ಬಿಟ್ಟು. ಆ ವೈಟ್ ಕಲರ್ ಥ್ರೆಡ್ಡು ಸಿಗಲಿಲ್ಲ ಅಂದರೆ ಈ ಥರ ಸ್ಟಿಚಿಂಗ್ದೇ ವೈಟ್ ಕಲರ್ ಥ್ರೆಡ್ ಸಿಗುತ್ತೆ, ಅದನ್ನೇ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಟ್ರೈ ಮಾಡಿ, ಆಯಿತಾ. ನಿಮಗೆ ಖರ್ಚು ಜಾಸ್ತಿ ಬರಲ್ಲ, ಇದರಲ್ಲಿ ಈಸಿಯಾಗಿ ಮಾಡ್ಬೋದು. ನಮಗೇನು ಇನ್ಸೈಡಲ್ಲಿ ವೈಟ್ ಕಲರ್ ಥ್ರೆಡ್ ಬೇಕು ಅಷ್ಟೇ, ಓಕೆನಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀಡ್ಲ್ ಬಗ್ಗೆ ಇನ್ಫಾರ್ಮೇಷನ್ ಅಲ್ವಾ. ಈಗ ನನಗೆ ಮೇಯ್ನ್ ಅವತ್ತು ಪಾಪ ಯಾರೋ ಹೇಳಿದ್ರು, ಏನು ನೀಡ್ಲು ನೀವು ಯಾವ್ದು ಹಾಕ್ತೀರಾ, ಯಾವ್ದು ತುಂಬ ಮೆಸೇಜ್ ಬಂದಿದ್ದು ನೀಡ್ಲು ಬಂದುಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಇದರಲ್ಲಿ ಇನ್ನೂ ಕ್ವಾಲಿಟಿದು ಸಿಗುತ್ತಂತೆ. ಅದು ನನ್ನ ಮಿಷಿನ್ಗೆ ಇದು ಅಡ್ಜಸ್ಟ್ ಆಗಿದೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ನೋಡಿ, ಇಲ್ಲಿ 16 ನಂಬರ್ ನೀಡ್ಲು ನಿಮಗೆ ಕಾಣಿಸುತ್ತೆ, ಇಲ್ಲಿ 16 ಅಂತ ಅಂದ್ಬಿಟ್ಟು ಕಾಣಿಸ್ತಿದೆಯಲ್ಲ, ಇದು ನೋಡಿ. ಜೊತೆಗೆ ಇಲ್ಲಿ ನೋಡಿ, ಇದು ಫುಲ್ಲು ರೌಂಡ್ಗಿರಬೇಕು ನೀಡ್ಲು, ಎಲ್ಲೂ ನಿಮಗೆ ತಟ್ಟೆ ಥರ ಶೇಪ್ ಇರೋದಂದರೆ ಫ್ಲ್ಯಾಟ್ ಇರಬಾರ್ದು, ಗೊತ್ತಾಯ್ತಾ. ಈ ಥರ ರೌಂಡ್ಗಿರೋ ನೀಡ್ಲು ನೀವು ಹಾಕಬೇಕಾದ್ರೂ ಅಷ್ಟೇ. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಗೀಟ್ ಕಾಣಿಸ್ತಿದೆಯಲ್ಲ, ಈ ಗೀಟು ನಿಮ್ಮ ಸೈಡ್ ಬರೋ ಥರ ಹಾಕ್ಕೋಬೇಕು. ಇದೇ ಮೇನ್ ಸೈಡು. ನಾವು ಬೇರೆ ಮಿಷಿನ್ಗೆಲ್ಲ ಏನು ಮಾಡ್ತೀವಿ, ಈ ಥರ ಹಾಕ್ತೀವಿ ಅಲ್ವಾ. ಆದರೆ ಈ ಮಿಷಿನ್ಗೆ ನಾವು ಈ ಥರ ಹಾಕಬೇಕಾಗತ್ತೆ. ಈ ಗೀಟು ನಿಮ್ಮ ಕಡೆ ಬರೋ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಬಂದುಬಿಟ್ಟು 16ನೇ ನಂಬರ್ ನೀಡ್ಲು. ಬೈ ಚಾನ್ಸ್ ಹೇಳ್ತೀರಾ ಕೆಲವರು, ಅಯ್ಯೋ ಮೇಡಮ್ ನಮ್ಮ ಮಿಷಿನ್ಗೆ 16ನೇ ನಂಬರ್ ಆಗೋದೇ ಇಲ್ಲ ಅಂದರೆ 14 ಹಾಕ್ಬೋದು. 14ನೇ ನಂಬರ್ ನೀಡ್ಲೂ ಆಗುತ್ತೆ, ಓಕೆನಾ. 14 ಆದರೂ ಹಾಕಿ, 16 ಆದರೂ ಹಾಕಿ, ಒಟ್ಟಿನಲ್ಲಿ ನಿಮ್ಮ ಮಿಷಿನ್ ನೋಡ್ಕೊಳ್ಳಿ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಹಾಕಿ. ನಾನು ಹೇಳೋದಂತೂ ಇಷ್ಟೇ, ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿಲ್ಲ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಈ ಥರ ಬಾಕ್ಸ್ ತೊಗೊಂಡ್ರಕ್ಕೆ ಹೋಗಬೇಡಿ, ನೀವು ಇಷ್ಟು ಫುಲ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮಗೆ ಇನ್ನೂ ಗೊತ್ತಾಗ್ತಿಲ್ಲ ಅಂದರೆ ಒಂದು 2 ನೀಡ್ಲು ತೊಗೊಂಬನ್ನಿ, ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಹಾಕೊಂಡು ಮಾಡಿ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇರೆದು ಹಾಕಿ ಅಷ್ಟೇ. 14, 16 ಎರಡೂ ತೊಗೊಂಬಂದಿರಿ. ನಿಮಗೆ 14 ಅಡ್ಜಸ್ಟ್ ಆಯಿತು, ಸ್ಟಿಚಿಂಗ್ ಚೆನ್ನಾಗಿ ಬರ್ತಿದೆ ಅಂದರೆ ಅದೇ ಹಾಕಿ. ಇಲ್ಲ ಇದು ಬಂತು ಏನು 16ಅಲ್ಲಿ ಚೆನ್ನಾಗಿ ಬಂತು ಅಂದರೆ 16ಅಲ್ಲಿ ಅದು ಹಾಕಿ, ಆಯಿತಾ. ಮತ್ತು ಇನ್ನೊಂದೇನೆಂದರೆ, ನೀವು ಇದನ್ನು ನೀಡ್ಲು ಫಿಟ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನೀಡ್ಲು ಕರೆಕ್ಟಾಗಿ ಕೂರಿಸ್ಬೇಕು. ಏನು ನೀವು ಹಿಂಗೆ ಹಾಕ್ತಿರಲ್ವಾ, ಹಾಕುವಾಗ ಇದು ಕರೆಕ್ಟಾಗಿ ಕೂತ್ಕೋಬೇಕು. ತುಂಬ ಹಿಂಗೆ ಡೌನ್ಗಾದಂಗೆ ಕೂರಿಸಿದ್ರೂ ಬರಲ್ಲ, ಹಿಂಗೆ ವೀಲ್ ಮೂನೆ ಆಗಲ್ಲ. ಮೇಲಕ್ಕೆ ಹಾಕಿದ್ರೂ ಕೆಲವೊಂದು ಸತಿ ತುಂಬ ಇದು ಟಚ್ ಆಗಲ್ಲ, ಏನು ಬಾಬಿನ್ ಕೇಸ್ಗೆ ಒಳಗಡೆಯಿಂದ ಹಿಂಗೆ ಟಚ್ ಆಗಲ್ಲ. ಜೊತೆಗೆ ಈ ಮೂತಿ ಇದೆಯಲ್ಲ, ಈ ಮೂತಿ ಕರೆಕ್ಟಾಗಿ ಗೀಟು ನಿಮ್ಮ ಕಡೆನೇ ಕುತ್ಕೊಳ್ಳೋಂಗೆ, ಈ ಥರ ನಮ್ಮ ಕಡೆ ಡೈರೆಕ್ಷನಲ್ಲಿ ಕುತ್ಕೊಳ್ಳೋಂಗೆ ಹಾಕಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಆಚೆ ಈಚೆ ಆದ್ರೂ ನಿಮಗೆ ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ, ಆಯಿತಾ. ಇದು ನಿಮಗೆ ಇವತ್ತು ನಾನು ಹೇಳ್ತಾ ಇರುವಂಥ ಟಿಪ್ಸು ನೀಡ್ಲ್ ಬಗ್ಗೆ. ಮತ್ತು ಮೇಯ್ನ್ ನೀವೆಲ್ಲ ಕೇಳಿದ್ದೀನಿ ಅಂದರೆ ಥ್ರೆಡ್ ಬಗ್ಗೆನೂ ಕೇಳಿದ್ರಿ, ಹಾಗಾಗಿ ನಿಮಗೋಸ್ಕರನೇ ಥ್ರೆಡ್ಡು. ಮತ್ತು ನೋಡಿ, ಇದು ಜಿಗ್ಜಾಗ್ ಥ್ರೆಡ್ ಒಂದೆರಡು ತೊಗೊಂಡಿದ್ದೆ. ಇಲ್ಲಿ ಈ ಥರ ಜಿಗ್ಜಾಗ್ ಥ್ರೆಡ್ಡು, ಅದೇನಕ್ಕಂದರೆ ಇವಾಗ ಸ್ಯಾರೀಸ್ ಎಲ್ಲ ಜಿಗ್ಜಾಗ್ ಮಾಡ್ಕೊಡ್ಬೇಕಾಗುತ್ತಲ್ಲ, ಹಾಗಾಗಿ. ಓಕೆ ಫ್ರೆಂಡ್ಸ್, ಇಷ್ಟು ಮೆಟೀರಿಯಲ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋದು. ನೋಡೋಣ. ಇದೇನು ಗೊತ್ತಾ, ಯಾವಾಗಲೂ ತಂದಿದ್ದು. ಇದು ಏನಕ್ಕಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವು ಟೈಲರ್ ಆಗಿರೋದ್ರಿಂದ. ಇದು ಮಾಡ್ತಿರಲ್ಲ, ಏನು ಬಟನ್ಸ್ ಥರ ಚಿಕ್ಕ ಚಿಕ್ಕದು ಇದು ಮಾಡ್ತಿರಲ್ಲ,
ನೆಕ್ಗೆ ಸ್ಲೀವಿಗೆಲ್ಲ ಅದಕ್ಕೆ ಇದು ಬೇಕಾಗುತ್ತೆ ಅಂತೇಳಿ ತಂದಿಟ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ನಾನು ಆಲ್ಮೋಸ್ಟ್ ವೇಸ್ಟ್ ಆಗಿಬಿಡುತ್ತೆ ಅಂತ ಏನೋ ಒಂದು ದಾರ ಸುತ್ತಿಡೋದು, ಇಲ್ಲಾಂದರೆ ಈ ಥರ ಗಮ್ ಟೇಪ್ ನೋಡಿ, ಈ ಥ್ರೆಡ್ಗಳಿಗೂ ಅಷ್ಟೇ ನಾನು ಗಮ್ ಟೇಪ್ ಹಾಕಿಟ್ಟಿರ್ತೀನಿ. ಯಾಕೆಂದರೆ ಥ್ರೆಡ್ ಎಳ್ಕೊಂಬಿಡುತ್ತೆ. ಥ್ರೆಡ್ ಎಳ್ಕೊಂಡ್ರೆ ಥ್ರೆಡ್ ಫುಲ್ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಎಲ್ಲದಕ್ಕೂ ಈ ಥರ ಗಮ್ ಟೇಪ್ ಹಾಕಿ ಇಡೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ವೇಸ್ಟ್ ಆಗೋಲ್ಲ. ಯಾಕಂದರೆ ಒಂದೊಂದು ಕೋನ್ಗೂ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವಲ್ವ, ವೇಸ್ಟ್ ಆದರೆ ಅದು ಇದು ಏನು ಕೆಲಸ ಮಾಡಿ ಖಾಲಿ ಆದರೆ ಬೇಜಾರಾಗಲ್ಲ, ಸುಮ್ಮನೆ ವೇಸ್ಟ್ ಆದರೆ ಬೇಜಾರಿಲ್ಲ. ಅದೇನು ಒಂದು ಥ್ರೆಡ್ ಹೇಳ್ಕೊಂಡ್ರೆ ಎಲ್ಲ ಥ್ರೆಡ್ಡು ಹಿಂಗೆ ಹೇಳ್ಕೊಂಡು ಬರ್ತಾ ಇರುತ್ತೆ. ಓಕೆನಾ, ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಆದಷ್ಟು ನಿಮಗೆಲ್ಲ ಯಾರಿಗೆ ಈ ವಿಡಿಯೋಯಿಂದ ಹೆಲ್ಪ್ ಆಯಿತು ಅಥವಾ ಏನಾದರೂ ಚೂರಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂತೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟು ಮಟ್ಟಿಗೆ ನಿಮಗೆಲ್ಲ ಯೂಸ್ ಆಯಿತು ಈ ವಿಡಿಯೋ, ನಿಮಗೇನಾದರೂ ಚೂರಾದರೂ ವಿಷಯ ಗೊತ್ತಾಯ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ನೀವು ಯಾವುದೇ ಇನ್ಫಾರ್ಮೇಷನ್ ಬಗ್ಗೆ ಕಮೆಂಟ್ ಹಾಕಿದ್ರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕಿರ್ತೀನಿ. ಮೊನ್ನೆ ಯಾರೋ ಕೆಲವೊಬ್ರು ಕೇಳಿದರು, ಅವರು ಹೆಸರು ನಂಗೆ ಮರ್ತೋಗಿದೆ. ಅವರು ಪಾಪ ಕೇಳಿದರು, ಏನು ಮೇಡಮ್ ಇದು ತೋರಿಸಿ, ಏನು ನೀವು ಫ್ಲವರ್ ಒಳಗಡೆ ಎಲ್ಲ ಫಿಲ್ ಮಾಡ್ತೀರಲ್ಲ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು ಕೇಳಿದರು. ಅದು ಖಂಡಿತ ನಾನು ಇನ್ನೊಂದು ಟ್ರಿಪ್ ನಾನು ಅದು ವೀಡಿಯೋ ಹಾಕ್ತೀನಿ. ಆದರೆ ಈಗ ಎಮರ್ಜೆನ್ಸಿ ಇತ್ತು, ಆ ಥರದ್ದು ನಿಮ್ಗೆ ವೀಡಿಯೋ ಬೇಕು ಅಂತಂದರೆ ನಾನು ಒಂದು ಬಾಲ್ ಚೈನ್ ಅಟ್ಯಾಚ್ ಮಾಡುವಂಥದ್ದು ಒಂದು ಪೀಕಾಕ್ ಡಿಸೈನ್ನ ನಾನು ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿ ಅವರೊಬ್ಬರೇ ಅಂತಲೇ ಅಲ್ಲ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಮಗೆ ಆ ಥರ ಫಿಲ್ ಮಾಡೋದೊಂದು ವೀಡಿಯೋ ಬೇಕು ಅಂದರೆ ಅದರಲ್ಲಿ ತುಂಬ ಥರ ಫಿಲ್ ಮಾಡಿದ್ದೀನಿ, ಒಂದೇ ಥರ ಇಲ್ಲ, ಬೇರೆ ಬೇರೆ ಥರ ಫಿಲ್ ಆಗಿದೆ ಆ ಪೀಕಾಕ್ ಡಿಸೈನಲ್ಲಿ. ಹಾಗಾಗಿ ನೀವೆಲ್ಲ ಅದನ್ನು ನೋಡಿ ಅದರಲ್ಲಿ ನೀವು ಮಾಡ್ಬೋದು ಅದನ್ನು. ಓಕೆನಾ, ಮತ್ತು ಇನ್ನೇನು ಫ್ರೆಂಡ್ಸ್, ಇವಾಗ ಕೊರಿಯರ್ ಬಂದಿರೋ ಬಟ್ಟೆಗಳಿದೆ, ಮತ್ತು ಇಲ್ಲಿ ಅಕ್ಕಪಕ್ಕದವರು ಕೊಟ್ಟಿದ್ದಾರೆ ಬಟ್ಟೆಗಳು, ಸ್ಟಿಚ್ ಮಾಡಬೇಕು, ವರ್ಕ್ ಹಾಕಬೇಕು, ಸ್ವಲ್ಪ ಬ್ಯುಸಿನೇ. ಹಾಗಾಗಿ ಮಳೆ ಬೇರೆ, ಜೊತೆ ಕರೆಂಟ್ ಇರಲ್ಲ. ನೀವೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಮತ್ತು ನಿಮ್ಗೆ ಇನ್ನೊಂದು ವೀಡಿಯೋ ಕೂಡ ಹಾಕಬೇಕು ನಾನೀಗ, ಬಿಗಿನರ್ಸಿಗೆ ಅಂತ ವೀಡಿಯೋ ಹಾಕ್ತಿದ್ನಲ್ಲ, ಅದೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ಗಳಿದ್ರೆ. ಓಕೆನಾ, ಮತ್ತು ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೋಡೋಣ, ಬೇರೆ ವೀಡಿಯೋ ಹಾಕ್ತೀನಿ. ಒಂದಷ್ಟು ನಾನು ಮೊನ್ನೆ ಎಲ್ಲ ಮಾಡಿರೋ ವರ್ಕ್ದೆಲ್ಲ ವೀಡಿಯೋಸ್ ಇದೆ, ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದು ಎಂಬ್ರಾಯ್ಡ್ರಿದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ, ಅದಕ್ಕೆ ಸ್ಕಿಪ್ ಮಾಡಬೇಡಿ. ಓಕೆನಾ, ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.